ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮಂಗಳೂರಿನ ಹುಡುಗಿಯಿಂದ ಟೈಗರ್ ಪ್ರಭಾಕರ್ ಪತ್ನಿಯಾಗಿ ವಿಚ್ಛೇದನದ ನೋವಿನಿಂದ ಡಾಕ್ಟರ್ ಜಯಮಾಲಾ ಆಗೋವರೆಗೆ ಒಂದು ಕಣ್ಣೀರಿನ ಕತೆ ಇದು. ಅವಳು 80ರ ದಶಕದ ಕನಸಿನ ರಾಣಿ. ಬೆಳ್ಳಿ ಪರದೆ ಮೇಲೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಜೊತೆ ನಗ್ತಾ ಇದ್ದಂತಹ ಕುಸುಮ. ಆದರೆ ತೆರೆ ಹಿಂದೆ ಅವಳ ಬದುಕಲ್ಲಿ ನಗುನೇ ಇರಲಿಲ್ಲ. ಹೌದು, ನಾನು ಮಾತನಾಡ್ತಾ ಇರೋದು ಡಾಕ್ಟರ್ ಜಯಮಾಲಾ ಬಗ್ಗೆ. ಮಂಗಳೂರಿನ ಬಡ ಕುಟುಂಬದ ಹುಡುಗಿ ಆಕೆ. ಪೆಣಂಬೂರು ಬಂದರಿಗಾಗಿ ಮನೆ ಕಳೆದುಕೊಂಡಂತಹ ಹಾಗೆ ಮನೆ ಕಳ್ಕೊಂಡು ಚಿಕ್ಕಮಗಳೂರಿಗೆ ಬಂದಂಥವಳು ಆಕೆ. ಅಲ್ಲಿಂದ ಬೆಂಗಳೂರಿನ ಕ್ವೀನ್ ಆದವಳು. ಆದರೆ ಅವಳ ಮೊದಲ ಮದುವೆ ಅವಳ ಬದುಕನ್ನೇ ಅಲ್ಗಾಡಿಸ್ಬಿಡತ್ತೆ. ಟೈಗರ್ ಪ್ರಭಾಕರ್ ಜೊತೆ ಪ್ರೀತಿ ಆಗತ್ತೆ, ಜೊತೆಗೆ ಮಗಳಾಗ್ತಾಳೆ. ವಿಚ್ಛೇದನ, ಅದಾದ್ಮೇಲೆ ಒಂಟಿತನ. ಆ ಒಂದು ನೋವಿನಿಂದ ಅವಳು ಹೇಗೆ ಮೇಲೆದ್ಲು ಗೊತ್ತಾ? ಜಯಮಾಲಾ ಹುಟ್ಟಿದ್ದು 1959 ಫೆಬ್ರವರಿ 28. ಮಂಗಳೂರಿನ ದಕ್ಷಿಣ ಕನ್ನಡದ ತುಳು ಕುಟುಂಬದಲ್ಲಿ ಹುಟ್ಟುತ್ತಾರೆ. ತಂದೆ ಓಮಯ್ಯ ಸಣ್ಣ ರೈತ, ತಾಯಿ ಕಮಲಮ್ಮ ಗೃಹಿಣಿಯಾಗಿರ್ತಾರೆ. ಮನೆಯಲ್ಲಿ 6 ಹೆಣ್ಮಕ್ಳು, 1 ಗಂಡು ಮಗು. 1963ರಲ್ಲಿ ಒಂದು ದೊಡ್ಡ ದುರಂತನೇ ನಡೆಯುತ್ತೆ ಅವರ ಒಂದು ಲೈಫಲ್ಲಿ. ಪೆಣಂಬೂರು ಬಂದರು ಕಟ್ಟುವಂತಹ ಕೆಲಸಕ್ಕಾಗಿ ಸರ್ಕಾರ ಅವರ ಮನೆ ಜಮೀನನ್ನು ತೆರವುಗೊಳಿಸುತ್ತೆ. ಕೈಯಲ್ಲಿ ಕಾಸಿಲ್ಲ, ಇರೋದಕ್ಕೆ ಮನೆ ಇಲ್ಲ. ಆ ಒಂದು ಪುಟ್ಟ ಹುಡುಗಿ ತನ್ನ ಕುಟುಂಬದ ಜೊತೆ ಚಿಕ್ಕಮಗಳೂರಿಗೆ ವಲಸೆ ಬರ್ತಾಳೆ. ಅಲ್ಲಿ ಬಡತನದಲ್ಲಿ ಬೆಳೆದಂತಹ ಆ ಹುಡುಗಿಗೆ ಸಿನಿಮಾ ಒಂದು ಕನಸಾಗಿ ಉಳಿದಿರುತ್ತೆ. 1974ರಲ್ಲಿ ಕೇವಲ 15ನೇ ವಯಸ್ಸಿಗೆ ಭೂತಯ್ಯನ ಮಗ ಅಯ್ಯು ಅನ್ನುವಂತಹ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಸಿಗುತ್ತೆ. ಅದು ಅವಳ ಭವಿಷ್ಯವನ್ನೇ ಬದಲಾಯಿಸಿಬಿಡುತ್ತೆ. 80ರ ದಶಕದಲ್ಲಿ ಜಯಮಾಲಾ ಸೂಪರ್ ಸ್ಟಾರ್ ಆಗಿ ಪ್ರೇಮದ ಕಾಣಿಕೆ, ಶಂಕರ್ ಗುರು ಅಂತ ಎಲ್ಲ ಕಡೆ ಅವರದ್ದೇ ಹೆಸರಾಗುತ್ತೆ. ಆಗಲೇ ಅವರ ಬದುಕಿಗೆ ಬಂದವರು ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಕನ್ನಡದ ಖಳನಾಯಕ, ಆಮೇಲೆ ನಾಯಕನಾದವರು. ಸೆಟ್ನಲ್ಲಿ ಇಬ್ಬರಿಗೂ ಪ್ರೀತಿ ಹುಟ್ಟುತ್ತೆ. ಇಬ್ಬರೂ ಸಹ ದೊಡ್ಡ ಸ್ಟಾರ್ಸ್, ಇಬ್ಬರಿಗೂ ಸಹ ಒಂದು ದೊಡ್ಡ ಅಭಿಮಾನಿ ಬಳಗವೇ ಇರುತ್ತೆ. 1985ರಲ್ಲಿ ಇಬ್ಬರು ಸಹ ಮದುವೆ ಆಗ್ತಾರೆ. ಆ ಒಂದು ಮದುವೆ ಇಡೀ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಇಬ್ಬರು ಸ್ಟಾರ್ಗಳ ಮದುವೆ ಅಲ್ವಾ, ಅದಕ್ಕೆ ಒಂದು ದೊಡ್ಡ ಸುದ್ದಿ ಆಗುತ್ತೆ. 1986ರಲ್ಲಿ ಅವರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಆಕೆ ಹೆಸರು ಸೌಂದರ್ಯ ಜಯಮಾಲಾ. ಇಂದು ಸೌಂದರ್ಯ ಕೂಡ ಒಬ್ಬ ನಟಿಯಾಗಿದ್ದಾರೆ. ಆದರೆ ಈ ಒಂದು ಸುಂದರ ಕತೆ ಹೆಚ್ಚು ದಿನ ಉಳ್ಕೊಳ್ಳೋದಿಲ್ಲ. ಒಬ್ಬರು ದೊಡ್ಡ ನಟರು, ಇಬ್ಬರು ಸಹ ದೊಡ್ಡ ನಟರು. ಇಬ್ಬರಿಗೂ ಈಗೋ ಇರುತ್ತೆ, ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಮೀಡಿಯಾದ ಒತ್ತಡ ಇರುತ್ತೆ. ಮನೆಯಲ್ಲಿ ಜಗಳ ಶುರುವಾಗುತ್ತೆ. ಸಣ್ಣ ಜಗಳ ದೊಡ್ಡದಾಗುತ್ತೆ. ಜಯಮಾಲಾ ಒಂದು ಕಡೆ ತಾಯಿ, ಇನ್ನೊಂದು ಕಡೆ ನಟಿ. ಟೈಗರ್ ಪ್ರಭಾಕರ್ ಅವರದ್ದು ಬೇರೆನೇ ಸ್ಟೈಲು. 9 ವರ್ಷದ ದಾಂಪತ್ಯದ ನಂತರ 1994ರಲ್ಲಿ ಇಬ್ಬರೂ ಸಹ ಬೇರೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇದು ಪರಸ್ಪರ ಒಪ್ಪಿಗೆಯ ವಿಚ್ಛೇದನ ಆಗಿರುತ್ತೆ. ಆ ಒಂದು ವಿಚ್ಛೇದನ ಜಯಮಾಲಾ ಅವರಿಗೆ ಎಷ್ಟು ನೋವು ಕೊಡ್ತು ಅಂದರೆ, ಒಂಟಿ ತಾಯಿ, ಮಗಳನ್ನು ಒಬ್ಬಳೇ ಸಾಕಬೇಕು, ಇಂಡಸ್ಟ್ರಿಯಲ್ಲಿ ವಿಚ್ಛೇದಿತೆ ಅನ್ನುವಂತಹ ಹಣೆಪಟ್ಟಿ, ಸಿನಿಮಾ ಅವಕಾಶಗಳು ಕಡಿಮೆ ಆಗ್ತವೆ. ಆ ಒಂದು ಸಮಯದಲ್ಲಿ ಅವರು ಸಿನಿಮಾದಿಂದ ದೂರ ಹೋಗ್ತಾರೆ. ಬಹಳಷ್ಟು ಜನ ಅವ್ರ ಕತೆ ಮುಗ್ದೇ ಹೋಯ್ತಾ ಅಂತ ಅಂದ್ಕೋತಾರೆ. ಆದರೆ 1997ರಲ್ಲಿ ಅವರು ತಾಯಿ ಸಾಹೇಬ ಅನ್ನುವಂತಹ ಆರ್ಟ್ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗ್ತಾರೆ. ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಆ ಒಂದು ಸಿನಿಮಾದ ನಿರ್ದೇಶಕರಾಗಿರ್ತಾರೆ ಗಿರೀಶ್ ಕಾಸರವಳ್ಳಿ ಅವರು. ಆ ಒಂದು ಸಿನಿಮಾಗೆ ಕ್ಯಾಮರಾಮನ್ ಆಗಿ ಬಂದಂಥವರೇ ಎಚ್.ಎಂ. ರಾಮಚಂದ್ರ. ಎಚ್.ಎಂ. ರಾಮಚಂದ್ರ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಕನ್ನಡದ ಟಾಪ್ ಸಿನಿಮಾಟೋಗ್ರಾಫರ್. 30 ವರ್ಷಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ತಾಯಿ ಸಾಹೇಬ ಶೂಟಿಂಗ್ ಸಮಯದಲ್ಲಿ ಜಯಮಾಲಾ ಅವರು ತುಂಬ ಒತ್ತಡದಲ್ಲಿರ್ತಾರೆ. ಅವರು ನೋಡ್ತಾರೆ, ನಿರ್ಮಾಪಕಿ, ನಟಿ, ಒಂಟಿ ತಾಯಿ, 3 ಜವಾಬ್ದಾರಿ ಅವ್ರ ತಲೆ ಮೇಲಿರುತ್ತೆ. ರಾಮಚಂದ್ರ ಅವರು ಅವರ ಒಂದು ನೋವನ್ನು ಅರ್ಥ ಮಾಡ್ಕೊಳ್ತಾರೆ. ಸೆಟ್ನಲ್ಲಿ ಅವರಿಗೆ ಧೈರ್ಯವನ್ನು ಹೇಳ್ತಾ ಇರ್ತಾರೆ. ಜಯಮಾಲಾ ಅವರು ಹೇಳ್ತಾರೆ, ರಾಮಚಂದ್ರ ಅವರು ನನ್ನನ್ನು ನಟಿಯಾಗಿ ನೋಡಲಿಲ್ಲ, ಒಬ್ಬ ಮಹಿಳೆಯಾಗಿ, ತಾಯಿಯಾಗಿ ಅರ್ಥ ಮಾಡ್ಕೊಳ್ತರು. ಇನ್ನು ಅತ್ಯಂತ ಮುಖ್ಯವಾದಂತಹ ವಿಷಯ ಏನಪ್ಪ ಅಂದರೆ, ಅವರು ನನ್ನ ಮಗಳು ಸೌಂದರ್ಯಳನ್ನು ತಮ್ಮ ಸ್ವಂತ ಮಗಳಂತೆ ನೋಡಿಕೊಂಡ್ರು. ಒಂದು ತಾಯಿಗೆ ಇದಕ್ಕಿಂತ ದೊಡ್ಡ ಖುಷಿ ಏನಿದೆ ಅಲ್ವಾ?
1 ವರ್ಷದ ಸ್ನೇಹದ ನಂತರ 1998ರಲ್ಲಿ ಇಬ್ಬರು ಸಹ ಸರಳವಾಗಿ ಮದುವೆ ಆಗ್ತಾರೆ. ಇದು ಒಂದು ದೊಡ್ಡ ಸಮಾರಂಭ ಆಗಿರಲಿಲ್ಲ. ಆಪ್ತರು ಮಾತ್ರ ಆ ಒಂದು ಮದುವೆಯಲ್ಲಿ ಭಾಗವಹಿಸಿರ್ತಾರೆ. ಟೈಗರ್ ಪ್ರಭಾಕರ್ ಜೊತೆಗಿನ ಮದುವೆ ಒಂದು ದೊಡ್ಡ ಸುದ್ದಿಯಾಗಿತ್ತು. ಯಾಕಂದರೆ ಇಬ್ಬರು ಸ್ಟಾರ್ ಆಗಿದ್ರಲ್ಲ, ಅದಕ್ಕೋಸ್ಕರ. ಆದರೆ ಈ ಒಂದು ಮದುವೆ, ಎರಡನೇ ಮದುವೆ ಏನಿದೆ, ಇದು ತುಂಬ ಸರಳವಾಗಿ ನಡೆದಿರುತ್ತೆ. ಒಂದು ಫ್ಯಾಮಿಲಿ, ಒಂದು ಸರೌಂಡಿಂಗಲ್ಲಿ ನಡೆದಿರುತ್ತೆ. ಯಾರಿಗೂ ಸಹ ಸುದ್ದಿ ಆಗಿರೋದಿಲ್ಲ ಇದು. ಜಯಮಾಲಾ ಅವರ ಒಂದು ಮೊದಲ ಮದುವೆ ಪ್ರೀತಿಯಿಂದ ಶುರುವಾಗಿ ನೋವಿನಲ್ಲಿ ಮುಗಿದ್ರೆ, ಎರಡನೇ ಮದುವೆ ಸ್ನೇಹದಿಂದ ಶುರುವಾಗಿ ನೆಮ್ಮದಿಯಲ್ಲಿ ನಡೀತಾ ಇದೆ. ಎಚ್.ಎಂ. ರಾಮಚಂದ್ರ ಅವರಿಗೆ ಗಂಡನಾಗಿ ಸಿಕ್ಕಿದ್ದಕ್ಕಿಂತ ಹೆಚ್ಚಾಗಿ ಅವರ ಮಗಳು ಸೌಂದರ್ಯಗೆ ತಂದೆಯಾಗಿ ಸಿಗ್ತಾರೆ. ಒಬ್ಬ ಹೆಣ್ಣಿಗೆ ಇದಕ್ಕಿಂತ ಒಂದು ದೊಡ್ಡ ಅದೃಷ್ಟ ಬೇಕಾ? ಅದಕ್ಕೆ ಹೇಳೋದು, ಮೊದಲ ಮದುವೆ ತಪ್ಪಾದರೆ ಬದುಕು ಮುಗಿಯೋದಿಲ್ಲ. ಸರಿಯಾದಂತಹ ವ್ಯಕ್ತಿ ಸಿಕ್ಕರೆ ಎರಡನೇ ಮದುವೆಯೇ ನಿಜವಾದಂತಹ ಮೊದಲ ಮದುವೆ ಆಗುತ್ತೆ ಅನ್ನುವಂತಹ ಮಾತನ್ನ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.